ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ಏನಿದೆ ಅದರೊಳಗಡೆ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿರಬೇಕು ಫಸ್ಟೇ. ಮತ್ತೆ ನಾವಲ್ಲಿ ಗಂಟು ಹಾಕೊಳ್ಳೋದು. ನೆಕ್ಸ್ಟು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಈ ಥರ ರಿಬ್ಬನ್ ಟೇಪಲ್ಲಿ ಡಿಸೈನ್ ಮಾಡ್ತಾಯಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟವ್ ಹತ್ರ ಇಟ್ಟು ಬರ್ನ್ ಮಾಡ್ಕೊಳ್ಳಿ. ಆವಾಗ ದಾರ ಎದ್ದೇಳೋದಿಲ್ಲ, ಕರೆಕ್ಟಾಗಿ ಹಾಗೇ ಇರುತ್ತೆ. ಇಲ್ಲಾಂದರೆ ದಾರ ಎದ್ದೆದ್ದು ಬರ್ತಾ ಇರುತ್ತೆ ಆವಾಗವಾಗ. ಸ್ಟಾರ್ಟಿಂಗಲ್ಲಿ ಈ ರೀತಿ 6 ಎಳೆ ದಾರನ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಲ ಲಾಕ್ ಮಾಡ್ಕೋಬೇಕಾಗತ್ತೆ. ಸ್ಯಾರಿನಲ್ಲಿ ಮಾಡಬೇಕಾದ್ರೂ ಅಷ್ಟೇ. ಅದಾದಮೇಲೆ ಒಂದು ಚೈನ್ನ ತಗೊಂಡೆ. ನೆಕ್ಸ್ಟು ನಾನು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಬೀಡ್ಸ್ನ ನೋಡಿ ಈ ರೀತಿ ಮುಂದೆ ಮಾಡ್ಕೋಬೇಕು. ಮುಂದೆ ಮಾಡಿ ಬೀಡ್ಸ್ ಒಳಗಡೆ ನಾವು ನೀಡಲ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಮತ್ತೆ ನಾವು ನೀಡಲ್ ಮೇಲೆ ಒಂದು ಸಲ ದಾರನ ತಗೋಬೇಕು. ನೀಡಲ್ ಮೇಲೆ ಬೀಡ್ಸ್ನ ಹಾಕಿ ಒಂದು ಸಲ ದಾರನ ತಗೊಂಡು ನೀಡಲ್ ಮೇಲೆ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೊಳ್ಳೋದು. ನೋಡಿ, ಈ ರೀತಿ ಥ್ರೆಡ್ನ ಮೇಲ್ಗಡೆ ಎಳ್ಕೋಬೇಕು. ಇದಾದಮೇಲೆ ಆ ಕಡೆ ಇರೋ 6 ಎಳೆ ದಾರ ಏನಿದೆ ಅಲ್ವಾ, ಅದ್ರ ಒಳಗಡೆಯಿಂದ ನೋಡಿ ಈ ಥರ 6 ಎಳೆ ದಾರದ ಒಳಗಡೆ ಈ ರೀತಿ ತಂದು 2 ಲೂಪಿಂದ ಒಳಗಡೆ ತಂದು ನೆಕ್ಸ್ಟು ಆ ಬೀಡನ್ನ ಮುಂದೆ ಮಾಡ್ಕೋಬೇಕು. ನೋಡಿ, ಈ ಥರ ಮುಂದೆ ಮಾಡಿ ಮತ್ತೆ 2 ಲೂಪ್ ಏನಿದೆ ಅದರೊಳಗಡೆಯಿಂದ ನಾವು ಥ್ರೆಡ್ನ ಹೊರಗಡೆ ತಗೋಬೇಕಾಗುತ್ತೆ. 6 ಎಳೆ ದಾರನ 2 ಲೂಪಿಂದ ಹೊರಗಡೆ ತಗೊಬರ್ಬೇಕಾಗತ್ತೆ. ಅದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇನ್ಸರ್ಟ್ ಮಾಡಿದೆ ಅಲ್ವಾ, ಅದಕ್ಕಿಂತಲೂ ಸ್ವಲ್ಪ ಚಿಕ್ಕದು ಸ್ಮಾಲ್ ಬೀಡ್ಸ್ ಇದು. ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಅಲ್ಲಿ ಗ್ಯಾಪ್ ಇರುತ್ತೆ. ಫಸ್ಟ್ ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಿ ಅದ್ರ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲೇ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ನೋಡಿ, ಒಂದು ಡಬಲ್ ಕ್ರೋಶ ತಗೊಂಡೆ. ಈಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಇದೇ ಥರ ನಾವು ಟೋಟಲ್ ಆಗಿ 5 ಇಲ್ಲಾಂದರೆ 6 ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಡಲ್ ಮೇಲೆ ದಾರ ತಗೊಂಡು ನೀಟಾಗಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಇಲ್ಲಿ ನಾನು ಟೋಟಲ್ ಆಗಿ 6 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ. ಈಗ 5 ತಗೊಂಡೆ, ಒಂದು ತಗೋಬೋದು, ಇನ್ನು 5 ಇಲ್ಲಾಂದರೆ 6 ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು. ಹಾಗಾಗಿ ಇಲ್ಲಿ 6 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ. ಇದಾದಮೇಲೆ ನಾವು ಆ ಕಡೆ ಇರೋ ಬೀಡ್ಸ್ನ ಮುಂದೆ ತರಬೇಕು. ಅದಕ್ಕಿಂತ ಮುಂಚೆ ನೋಡಿ, ಈ ರೀತಿ ಒಂದು ಸಲ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಮತ್ತೆ ಬೀಡ್ಸ್ನ ಮುಂದೆ ಮಾಡಿ ಆ ಬೀಡ್ಸ್ ಒಳಗಡೆ ನೀಡಲ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಸ್ವಲ್ಪ ಒಂದು 5 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. 2 ಲೂಪಿಂದ ಥ್ರೆಡ್ನ ತಂದು ನೆಕ್ಸ್ಟು ಬೀಡ್ಸ್ನ ಸ್ವಲ್ಪ ಮುಂದೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಹೋಗುತ್ತೆ ಅದರೊಳಗಡೆ. ಮತ್ತೆ 2 ಲೂಪಿಂದ ಥ್ರೆಡ್ನ ಹೊರಗಡೆ ತಗೋಬರೋದು. ಇದಾದಮೇಲೆ ಒಂದು ಚೈನ್ನ ತಗೊಂಡು ಒಂದು ಚೈನ್ನ ಹಾಕಿದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲೇನು ಫಸ್ಟ್ ಬೀಡ್ಸ್ ಹಾಕಿರ್ತೀವಲ್ವ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲೇ ನಾವು ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಟೋಟಲ್ ಆಗಿ 5 ಇಲ್ಲಾಂದರೆ 6 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೋದು. ಇದನ್ನು ವಿತೌಟ್ ಕುಚ್ಚು ಅಂತ ಈ ಡಿಸೈನ್ನ ಮಾಡಿರೋದು. ಈಸಿಯಾಗಿ ಆಗ್ತಾ ಹೋಗ್ಬೋದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗೆ ಫಸ್ಟ್ ಏನು ಬೀಡ್ಸ್ ಹಾಕಿದ್ದೀವಲ್ವ ಆ ಬೀಡ್ಸ್ ಬದಲಾಗಿ ಪರ್ಲ್ ಬೀಡ್ಸ್ ಕೂಡ ನಾವಿಲ್ಲಿ ಹಾಕ್ಕೋಬೋದು. ಯಾವಾಗಲೂ ಅಷ್ಟೇ ಡಿಸೈನ್ ಮಾಡಬೇಕಾದ್ರೆ ಥ್ರೆಡ್ನ ಅಲ್ಲಲ್ಲಿ ಬಿಟ್ಟು ಮಾಡಬಾರ್ದು. ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಿಸೈನ್ನ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ 6 ಡಬಲ್ ಕ್ರೋಶಗಳನ್ನು ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ದಾರ ತಗೊಂಡು ಮತ್ತೆ ನಾವಲ್ಲಿ ಬೀಡ್ಸ್ನ ಮುಂದೆ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ಸ್ನ ಮುಂದೆ ಮಾಡಿ ಆ ಬೀಡ್ಸ್ ಒಳಗಡೆ ನೀಡಲ್ನ ಹಾಕ್ಕೋಬೇಕು. ನೋಡಿ, ಈ ಥರ. ಇದಾದಮೇಲೆ ನಾವು ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಈ ರೀತಿ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಂದರೆ ಅಲ್ಲೊಂದು 4 ಇಲ್ಲ 5 ಚೈನ್ ಆಗೋಷ್ಟು ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ. ನೆಕ್ಸ್ಟು ಅಲ್ಲಿಂದ ಡಬಲ್ ಕ್ರೋಶ ನೋಡಿ, ಈ ರೀತಿ 2 ಲೂಪಿಂದ ಥ್ರೆಡ್ನ ಹೊರಗಡೆ ತಂದು ಅಲ್ಲೇ ಬೀಡ್ಸ್ನ ಮುಂದೆ ಮಾಡ್ಕೋಬೇಕು.
ನೆಕ್ಸ್ಟು 2 ಲೂಪಿಂದ ಥ್ರೆಡ್ನ ಹೊರಗಡೆ ತಗೊಬರೋದು. ಅದಾದಮೇಲೆ ಒಂದು ಚೈನು, ನೆಕ್ಸ್ಟು ಒಂದು ಬೀಡ್ಸು. ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಸಿಲ್ವರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು, ಸ್ಯಾರಿಗೆ ಮ್ಯಾಚ್ ಆಗೋ ಥರ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಸೇಮ್ ನಾವಲ್ಲಿ ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಅಲ್ಲಿ ಸಿಗೋ ಗ್ಯಾಪಲ್ಲಿ ಒಂದು 5 ಇಲ್ಲ 6 ಕಂಬಗಳನ್ನು ನಾವು ನೀಟಾಗಿ ಹಾಕ್ಕೋಬೋದು. ನೋಡಿ ಈ ಥರ ಕರೆಕ್ಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುವಂಥದ್ದು. ನೀವು ಫಸ್ಟ್ ಒಂದೆರಡು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮತ್ತೆ ಕರೆಕ್ಟಾಗಿ ಬರುತ್ತೆ ಡಿಸೈನು. ಒಂದು ಆರ್ಚ್ನ ನೀವು ಕರೆಕ್ಟಾಗಿ ಹಾಕೋದನ್ನು ಕಲಿಬೇಕಷ್ಟೆ. ಆವಾಗ ಡಿಸೈನ್ನ ನೀವು ನೀಟಾಗಿ ಹಾಕ್ತಾ ಹೋಗ್ಬೋದು. ಎಲ್ಲೂ ದಾರನ ಬಿಡದೆ ಈ ಥರ ನೀಟಾಗಿ ಹಾಕ್ತಾ ಹೋಗ್ಬೇಕಾಗತ್ತೆ. ನೋಡಿ ಈ ಥರ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟು ನಾವು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ಸ್ನ ಮುಂದೆ ಮಾಡಿಕೊಂಡು ಇದೇ ಥರ ಆರ್ಚ್ನ ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಬಂದಿದೆ ಡಿಸೈನು. ಸ್ಟಿಫಾಗಿ ತುಂಬಾ ಚೆನ್ನಾಗಿ ನಿಲ್ಲುತ್ತೆ. ಬ್ಯಾಕ್ ಸೈಡ್ ನೋಡಿ ಈ ಥರ ಕಾಣಿಸುತ್ತೆ. ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಏನು ಬೀಡ್ಸ್ ಏನು ತಗೋಬೇಕು ಅಂತ ಏನೂ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ನಾವೊಂದು ಡಬಲ್ ಕ್ರೋಶನ ತಗೊಂಡ್ರೆ ಆಯಿತು. ಡಬಲ್ ಕ್ರೋಶ ತಗೊಂಡಾದಮೇಲೆ ಒಂದು 2 ಇಲ್ಲ ಒಂದು 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಯಾರಿಗೆ ಹಾಕಿದಾಗ ಒಂದು ಬಾರ್ಡರ್ ಡಿಸೈನ್ ಥರ ಬರುತ್ತೆ ಇದು ಡಿಸೈನು. ಬೇಕು ಅಂದರೆ ನೀವು ಕ್ರಿಸ್ಟಲ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ, ಇಲ್ಲಾಂದರೆ ಪರ್ಲ್ ಬೀಡ್ಸ್ಗಳನ್ನು ಹಾಕಿ ಕೂಡ ಈ ರೀತಿ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವರಿಗೆ ಕುಚ್ಚು ಇಷ್ಟ ಇರಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಒಂದೇ ಡಿಸೈನಲ್ಲಿ ಹಾಕೋದಷ್ಟೇ. ಹಾಗೆ ಒಂದೇ ಕಲರಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಕಲರ್ ಚೇಂಜ್ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಬೇರೆ ಕಲರ್ ಥ್ರೆಡ್ನ ಹಾಕಿಬಿಟ್ಟು ನೀವು ಡಿಸೈನ್ನ ಹಾಕ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ ವಿಡಿಯೋನ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.